ಇನ್ಯಾವುದೋ ಶುಶ್ರೂಷ ಮಾಡಬೇಕು, ಸೇವೆ ಮಾಡಬೇಕು, ಆ ಥರ ಇನ್ನು ಕೆಲವು ತೀರ್ಥಯಾತ್ರೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಅನೇಕ ವಿಧವಾದ ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳಿದ್ದಾರೆ. ಅಂಥವನ್ನು ಮಾಡಿದರೆ ಆ ನರಕ ಯಾತನೆಯಿಂದ ಉದ್ಧಾರವಾಗ್ತದೆ ಅಂತ ಇಷ್ಟು ಹೇಳಿದಾಗ, ಹಾಗಾದರೆ ಎಷ್ಟು ಪ್ರಾಯಶ್ಚಿತ್ತ ಮಾಡ್ಕೋಬೇಕು? ಯಾರನ್ನೂ ಮರ್ಡರ್ ಮಾಡೋಣ, ಒಂದು ದೇವರ ಹತ್ರ ತೆಂಗಿನಕಾಯಿ ಹೊಡೆದು ಭಗವಂತ ಅನೇನ ನಾರಿಕೇನ ಫಲ ನಿವೇದನೇನ ಮರ್ಡರ್ ನಿಮಿತ್ತ ಪಾಪಂಬೆ ಹೋಗದು ಹೋಗ್ತದಲ್ಲ. ಅದಕ್ಕೆ ಹೇಳ್ತಾರೆ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ವಿಷ ಚಿಕಿತ್ಸೇತ ರುಜ ನಿಧಾನವಿಕ. ಎಷ್ಟು ದೋಷ ರೋಗ ಎಷ್ಟರಂತ ತಿಳ್ಕೊಂಡು ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ತಗೋಬೇಕು. ಸುಮ್ಮನೆ ಜ್ವರ ಬಂತು ಅಂತಂದರೆ ಒಂದು ಡೋಲೋ ಹಾಕ್ಕೊಳ್ಬೇಕು ಸಾಕು. ಡೋಲೋ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಮೈಕೈ ಕಣಕಣೆ ಅನ್ನಿಸ್ಲಿಕ್ಕಂತದ, ಒಂದು ಎರಡು ಡೋಲೋ ಹಾಕ್ಕೊಂಡ್ಬಿಟ್ರಿ ಸರಿ. ಈ 3-4 ದಿವಸ ಜ್ವರ ಬಂತು, ವೈರಲ್ ಫೀವರ್ ಅದ ಅಂತಂದರೆ ಇಲ್ಲ ಒಂದು 5 ದಿವಸ ಆ್ಯಂಟಿಬಯೋಟಿಕ್ಕು ಅವು ಹಾಕ್ಕೊಳ್ತಾ ಸರಿ. ಇಲ್ಲ ಇದ್ರ ಟೈಫಾಯ್ಡ್ ಇದ್ದಂಗೆ ಜ್ವರ ಅದ, 15 ದಿವಸ ಔಷಧ ಹಾಕ್ಕೊಂಡ್ರಿ, 15 ದಿವಸ ಪಥ್ಯ ಮಾಡ್ತೀವಿ. ಹೌದಾ? ಅಂದರೆ ಜ್ವರ ಹೆಂಗೆ ಅದೋ ಹಂಗೆ ಔಷಧ ತೆಗೆದುಕೊಳ್ಬೇಕು. ಸ್ವಲ್ಪ ಬಿದ್ದರೆ ಹಿಂಗೆ ಸ್ವಲ್ಪ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ 4 ದಿವಸ ಆಯಿಂಟ್ಮೆಂಟು ಮಲ ಮಚ್ಕೊಂಡ್ರೆ ಸಾಕು. ಫ್ರ್ಯಾಕ್ಚರ್ ಆದರೆ ಆಗಬೇಕು, ಕೈಗೆ ಕಟ್ಕೊಂಡು ಬಿಡ್ರಿ.